ಆರೋಗ್ಯ ಶಿಬಿರ ಸರ್ ರೆಸ್ಪಾನ್ಸ್ ಹೇಗಿದೆ ಮತ್ತು ಎಷ್ಟು ಜನ ಆಪರೇಷನ್ಗೆ ಅಂತ ಉನ್ನತ ಚಿಕಿತ್ಸೆಗೆ ಅಂತ ಇವತ್ತು ದೇವರ ದಯದಿಂದ ಮತ್ತು ನಾನು ಯಾವಾಗಲೂ ಹೇಳೋ ಹಾಗೆ ನನ್ನ ಜೊತೆಯಲ್ಲಿರುವಂತಹ ಎಲ್ಲ ಸ್ನೇಹಿತರ ದಯೆ ಅಂತಾನೆ ಹೇಳ್ಬೇಕು. ಅವರ ಒಂದು ಸಹಾಯದಿಂದ ಇವತ್ತು ಮತ್ತೊಂದು ಯಶಸ್ವಿ ಆರೋಗ್ಯ ಶಿಬಿರವನ್ನ ಏರ್ಪಾಡು ಮಾಡಿದ್ವಿ. ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ. ಈಗಾಗಲೇ ನಾನು ನೋಡಿದಾಗೆ ಒಂದು 250 ಜನದವರೆಗೂ ಈಗಾಗಲೇ ರಿಜಿಸ್ಟ್ರೇಷನ್ಸ್ ಮುಗಿದಿತ್ತು. ನನಗೆ ಗೊತ್ತಿರೋ ಹಂಗೆ ಮೋಸ್ಟ್ಲಿ ಈ ಒಂದು ಶಿಬಿರದಲ್ಲಿ ಈ ಎಲ್ಲ ಹಿಂದಿನ ಶಿಬಿರಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋ ರೀತಿ ಕಾಣ್ತಾ ಇದೆ. ನ್ಯಾಚುರಲಿ ಏನಂದ್ರೆ ಚಿಕ್ಕಬಳ್ಳಾಪುರ ತುಂಬಾ ಡೆನ್ಸ್ ಪಾಪ್ಯುಲೇಷನ್ ಇರೋದ್ರಿಂದ, ಬಡತನ ಜಾಸ್ತಿ ಇರೋದ್ರಿಂದ, ಕೊಳಗೇರಿಗಳು ಜಾಸ್ತಿ ಇರೋದ್ರಿಂದ ಅಲ್ಲಿಂದ ತುಂಬಾ ಜನ ಬರ್ತಾರೆ. ಅದ್ರ ಜೊತೆಗೆ ಇಲ್ಲೇನು ಬಡವರೇ ಬರಬೇಕು ಇನ್ನೊಬ್ರು ಆ ಥರದ್ದು ಏನಿಲ್ಲ, ಯಾರು ಬೇಕಾದ್ರೂ ಬಂತು. ತುಂಬಾ ಜನ ವಿದ್ಯಾವಂತರು, ವಿಷಯವನ್ನ ತಿಳ್ಕೊಂಡಂಥವ್ರು ಎಲ್ಲರೂ ಇಲ್ಲಿ ಒಂದು ಆರೋಗ್ಯ ಶಿಬಿರವನ್ನ ನೋಡಕ್ಕೆ ಮತ್ತು ಅದನ್ನ ಬಳಸ್ಕೊಳಕ್ಕೆ ಬರ್ತಿದ್ದಾರೆ. ತುಂಬಾ ಜನ ಬರ್ತಿರೋದು ನಿಜಕ್ಕೂ ಖುಷಿ ತಂದಿದೆ. ಅದನ್ನ ಉಪಯೋಗಿಸ್ಕೊಂತ ಇದ್ದಾರೆ. ನಿಜಕ್ಕೂ ಯಶಸ್ವಿ ಆಗಿದೆ ಅಂತಾನೆ ಹೇಳ್ಬೇಕು. ಈ ಎಲ್ಲ ಯಶಸ್ಸಿಗೆ ಕಾರಣ ನನ್ನ ಜೊತೆಯಲ್ಲಿರುವಂತಹ ನನ್ನ ಸ್ನೇಹಿತರು ಅಂತ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಈ 3 ಆರೋಗ್ಯ ಶಿಬಿರಗಳಿಂದ ಉನ್ನತ ಚಿಕಿತ್ಸೆಗೆ ಬೆಂಗಳೂರು ಕೂಡ ಕರ್ಕೊಂಡು ಹೋಗಿದ್ದೀರಿ ಅಂತ ಲಾಸ್ಟ್ ಟೈಮ್. ಸರ್, ನನಗ್ ಗೊತ್ತಿರೋ ಹಂಗೆ ಈಗಾಗಲೇ ಈ ಹಿಂದಿನ 3 ಶಿಬಿರಗಳಿಂದ ಸುಮಾರು ಒಂದು 200ಕ್ಕೂ ಹೆಚ್ಚು ಜನ ಶಸ್ತ್ರಚಿಕಿತ್ಸೆಗಳ ಉಪಯೋಗವನ್ನ ಪಡ್ಕೊಂಡಿದ್ದಾರೆ. ಶಸ್ತ್ರಚಿಕಿತ್ಸೆ ಇರ್ಬೋದು, ಫಿಸಿಯೋಥೆರಪಿ ಇರ್ಬೋದು, ಈ ರೀತಿಯಾದಂತಹ ಒಂದು ನೆಕ್ಸ್ಟ್ ಹಂತದ ಉನ್ನತವಾದಂತಹ ಒಂದು ಚಿಕಿತ್ಸೆಗೆ ನಾವೇನ್ ಬೆಂಗಳೂರು ಕಳಿಸಿದ್ವಿ. ಸುಮಾರು 200ಕ್ಕೂ ಮಿಗಿಲಾದ ಜನ ಇವತ್ತು ಬೇರೆ ಹಾಸ್ಪಿಟಲ್ ಅಂದ್ರೆ ಬೆಂಗಳೂರಿನ ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಉಚಿತವಾದ ಚಿಕಿತ್ಸೆ ತಗೊಂಡು ಖುಷಿಯಾಗಿ ಮರಳಿ ಬರ್ತಿದ್ದಾರೆ. ನಿಜಕ್ಕೂ ಒಂದು ದೇವರು ಮೆಚ್ಚುವಂತ ಕೆಲಸ ಮಾಡ್ತಿದ್ವಿ ಅನ್ನುವಂತಹ ಸಂತೃಪ್ತಿ ನಮಗಿದೆ. ಇನ್ನು ಈ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗ್ತದೆ. ಯಾಕಂದ್ರೆ ಜನಗಳಿಗೆ ಈಗಾಗಲೇ ಒಂದು ಅವೇರ್ನೆಸ್ ಬರ್ತಿದೆ. ಈ ರೀತಿ ಹೋದ್ಮೇಲೆ ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದಾರೆ, ಒಂದು ಒಳ್ಳೆ ಊಟ ಕೊಡ್ತಿದ್ದಾರೆ, ಅವ್ರಿಗೊಂದು ಗೌರವಯುತವಾಗಿ ನಡೆಸ್ಕೊಂತಿದ್ದಾರೆ. ಜೊತೆಗೆ ವಾಪಸ್ ಕರ್ಕೊಂಡ್ ಬಂದ್ಬಿಟ್ಟು ಪ್ರೀತಿಯಿಂದ ಅವ್ರ ಮನೆಗಳಿಗೆ ಹೋಗ್ತಿದಾರ ಇಲ್ವಾ ಅಂತ ಗಮನಿಸ್ತಾ ಇದ್ದೀವಿ. ಇಷ್ಟನ್ನು ತಮ್ಮ ಸ್ವಂತ ಕುಟುಂಬದವ್ರ ತರ ನಾವು ಮಾಡ್ತಿರೋದ್ರಿಂದ ನ್ಯಾಚುರಲಿ ಜನಕ್ಕೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅದು ದಿನೇ ದಿನೇ ಜಾಸ್ತಿ ಆಗ್ತಿದೆ ಸರ್ ಸಂಖ್ಯೆ. ಈ ಆರೋಗ್ಯ ಶಿಬಿರನ ಡೆಫಿನೆಟ್ ಆಗಿ ಮಾಡ್ತಾ ಇದೀವಿ. ಈಗ ಮುಂದಿನ ಶನಿವಾರ ಮತ್ತೆ ಮಾಡ್ಬೇಕಿತ್ತು. ಸ್ವತಂತ್ರ ದಿನಾಚರಣೆ ಬಂದಿರೋದ್ರಿಂದ ಆವತ್ತು ಬೇಡ, ಎಲ್ಲರೂ ಸ್ವತಂತ್ರ ದಿನಾಚರಣೆ ಸಂಭ್ರಮದಲ್ಲಿರ್ತಾರೆ. ಯುವಕರೆಲ್ಲ ಬೇರೆ ಬೇರೆ ಕಡೆ ಭಾಗಿಯಾಗಿರ್ತಾರೆ. ಜೊತೆಗೆ ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ ಇಂದ ಬರುವಂತಹ ವೈದ್ಯರು ಸಹ ಏನು ಅವತ್ತು ಪಾಪ ಅವ್ರದೇ ಆದಂತಹ ಬೇರೆ ಕಾರ್ಯಕ್ರಮಗಳಿರ್ಬೋದು. ಅದಕ್ಕೋಸ್ಕರ ಈಗ ಒಂದು 4 ವಾರಗಳ ನಂತರ ಈಗ ಬಿಡುವು ಕೊಡುವಂತ ಕೆಲಸ ಮಾಡ್ತಾ ಇದ್ವಿ. ಮತ್ತೆ 22ನೇ ತಾರೀಕು ನಾವು ದಿಬ್ಬೂರುನಲ್ಲಿ ಒಂದು ಆಯೋಜನೆ ಮಾಡಕ್ ಹೊರಟಿದೀವಿ. ಈಗಾಗಲೇ ಅದರ ಎಲ್ಲಾ ಸಿದ್ಧತೆಗಳು ನಡೀತಾ ಇದೆ. ಇದ್ರ ಎಲ್ಲ ಕಾರಣ ಏನಂತಂದ್ರೆ ನೋಡಿ, ಈಗ 22ನೇ ತಾರೀಕು ನಡೆಯುವಂತಹ ಕೆಲಸಕ್ಕೆ ಈಗಾಗಲೇ ನನ್ನ ಯುವ ಮಿತ್ರರು ಸಿದ್ಧತೆಗಳನ್ನ ಪ್ರಾರಂಭ ಮಾಡ್ತಿರ್ತಾರೆ. ಸೊ ಇದು ನಿಜವಾದ ಒಂದು ಟೀಮ್ ವರ್ಕ್ ಅಷ್ಟೇ. ನಾನು ಯಾವಾಗ್ಲೂ ಹೇಳೋದು ಅದನ್ನೇ, ನನ್ನ ಹಿಂದೆ ಇರುವಂತಹ 100 ಸಹೃದಯ ಯುವಕರು ಮತ್ತು ಹಿರಿಯರು ಏನಿದ್ದಾರೆ ಅವರಿಗೆ ಎಲ್ಲ ಶ್ರೇಯಸ್ಸು ಸಲ್ಲಬೇಕು ಅನ್ನೋದು ನನ್ನ ಭಾವನೆ. ಕ್ಷೇತ್ರ ಜಿಲ್ಲೆ ಹಳ್ಳಿ ಜಿಲ್ಲೆ ಯಾವುದೇ ಸಚಿವ ಸ್ಥಾನ ನಾನು ಆವಾಗ್ಲೂ ಹೇಳ್ತಾನೆ ಇರ್ತೀನಿ, ಕಾಂಗ್ರೆಸ್ನ ಧೋರಣೆ ಏನಂತಂದ್ರೆ ಅವ್ರಿಗೆ ಹೆಂಗ್ ಬೇಕೋ, ಯಾವ ರೀತಿ ಬೇಕೋ, ತಮ್ಮ ಲಾಭ ಏನಿದೆ, ತಮ್ಮ ಏನು ಯಾರ್ಯಾರ ಹಂಗಲ್ಲಿದ್ದಾರೆ ಅವರನ್ನ ಸರ್ ಮಾಡೋದು, ಅವರನ್ನ ಖುಷಿ ಪಡಿಸೋದ್ರಲ್ಲೇ ಅವರು ಏನು ನಿರತರಾಗಿದ್ದಾರೆ ಕಾಂಗ್ರೆಸ್ ಅವರು. ನಿಜಕ್ಕೂ ಇವತ್ತು ನಮ್ಮಂತಹ ಒಂದು ಏನು ಹಿಂದುಳಿದ ಬರಪೀಡಿತ ಜಿಲ್ಲೆಗಳಿಗೆ ನಿಜಕ್ಕೂ ಒಬ್ಬ ನಾಯಕನ ಅವಶ್ಯಕತೆ ಇದೆ, ಸಾಂವಿಧಾನಿಕ ನಾಯಕನ ಅವಶ್ಯಕತೆ ಇದೆ. ಇವತ್ತು ಇಡೀ 2 ಜಿಲ್ಲೆಗೂ ಯಾವುದೇ ಸಚಿವರನ್ನ ಕೊಡ್ತೀರಾ, ಅದು ನನಗ್ ಗೊತ್ತಿರಂಗೆ 2 ಜಿಲ್ಲೆ ನೋಡಿದ್ರೆ ಒಂದು 7-8 ಜನ MLA-ಗಳಿರ್ಬೇಕು. ಇಂತಹ ಒಂದು ಕ್ಷೇತ್ರದಲ್ಲಿ 2 ಜಿಲ್ಲೆಗೂ ಅವಳಿ ಕ್ಷೇತ್ರ ಇದು. ಇಂತಹ ಒಂದು ಕ್ಷೇತ್ರಕ್ಕೆ ಇವರು ಸಚಿವ ಸ್ಥಾನ ಕೊಡದೇ ಇರೋದಂಥದ್ದು ಇದು ಮಲತಾಯಿ ಧೋರಣೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಿದೆ. ಚಿಕ್ಕಬಳ್ಳಾಪುರದ ಮತ್ತು ಕೋಲಾರದ ಜನ ಮುಂದಿನ ದಿನಗಳಲ್ಲಿ ಈ ರೀತಿಯ ಧೋರಣೆ ತೋರಿದವರಿಗೆ
ಬುದ್ಧಿ ಕಲಿಸುವಂತ ಕೆಲಸ ಮಾಡ್ತಾರೆ ಅನ್ನೋದು ನನಗೆ ನಂಬಿಕೆ ಇದೆ ಸರ್. ಸರ್, ಮತ್ತು ಚಿಕ್ಕಬಳ್ಳಾಪುರ ಬರಗಾಲ ಅನ್ನೋದು ಪ್ರಾರಂಭ ಆಗಿದೆ. ನಾವು ಕೂಡ ಅನೇಕ ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇರ್ತೀವಿ. ಚಿಕ್ಕಬಳ್ಳಾಪುರ ರೈತರ ಪರವಾಗಿ ನಮ್ಗೆ ಒಂದು ವಿನಂತಿ ಇದೆ ಸರ್. ಏನಂದ್ರೆ ಈ ಬರದ ಅಧ್ಯಯನ ಅನ್ನುವಂಥದ್ದು ಈಗ ಅವರು ಸರ್ಕಾರದಿಂದ ಮಾಡ್ತಿದ್ದಾರೆ. ವೆಂಕಟ ಸುರೇಶ್ ಅವರು ಬಂದು ಅಧ್ಯಯನ ಘೋಷಣೆ ಮಾಡಿಲ್ಲ ಇನ್ನು ಸರ್ಕಾರದಿಂದ. ಇದ್ರ ನಿಟ್ಟಿನಲ್ಲಿ ತಾವೇನಾದ್ರು ರೈತರಿಗೆ ಬರ ತುಂಬುವಂತ ಏನಾದ್ರು ಕೆಲಸವನ್ನು ಮಾಡುವಂತ ನೋಡಿ, ನಾವು ಪ್ರತಿಯೊಂದು ಸೋಷಿಯಲ್ ಮೀಡಿಯಾಗೋ ಅಥವಾ ಟಿವಿಗೋ ಬಂದು ಮಾಡುವಂತ ಕೆಲಸ ಅಲ್ಲ. ತೆರೆಮರೆಯಲ್ಲಿ ಸಾವಿರಾರು ಕೆಲಸ ಆಗ್ತಿರ್ತದೆ. ನಾವು ಇಲ್ಲಿ ಹೊರಗಡೆ ಬರುವಂತದ್ದು ಕೆಲವು ಮಾತ್ರ. ಸೊ ಆ ರೀತಿ ಎಲ್ಲೆಲ್ಲಿ ಯಾರ್ಯಾರಿಗೆ ರೈತರಿಗಿರ್ಬೋದು, ಬೇರೆ ಬೇರೆ ವಿಭಾಗಗಳಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಯಾರ್ಯಾರಿಗೆ ಯಾವ ರೀತಿಯ ಸೌಲಭ್ಯ ಬೇಕೋ ನಮ್ಮ ಕೈ ಮೀರಿ ಕೆಲಸ ಮಾಡುವಂತಹ ಒಂದು ಕೆಲಸವನ್ನ ಯಾವತ್ತೂ ಮಾಡ್ಕೊಂಡು ಬರ್ತಾ ಇದೀವಿ. ಅದನ್ನ ಪ್ರತಿಯೊಂದನ್ನು ನಾವು ಹೊರಗಡೆ ಹೇಳ್ಬೇಕು ಅನ್ನೋದು ಏನಿಲ್ಲ. ಆ ರೀತಿಯಾಗಿ ರೈತರ ಪರವಾಗೂ ನಿಂತ್ಕೊಳ್ಳುವಂತ ಕೆಲಸ ಮಾಡ್ತಾ ಇದೀವಿ. ಬರಗಾಲ ಬಂದಿದೆ, ಈಗೆಲ್ಲಾದ್ರೂ ಆ ನೀರಿನ ತೊಂದರೆ ಇದ್ರೆ ಟ್ಯಾಂಕರ್ಗಳು ಕೊಡುವಂಥದ್ದು ಎಲ್ಲವನ್ನು ನಾವು ಈಗಾಗಲೇ ಯೋಚನೆ ಮಾಡಿದ್ವಿ. ಎಲ್ಲೆಲ್ಲಿ ಯಾವ ರೀತಿ ಬೇಡಿಕೆ ಇದೆಯೋ ಅಲ್ಲಿ ನಮ್ಮ ಕೈಲಾದಷ್ಟು ಮಟ್ಟಿಗೆ ಸ್ಪಂದಿಸುವಂತ ಕೆಲಸನ ಯಾವತ್ತೂ ಸಂದೀಪ್ ರೆಡ್ಡಿ ಮತ್ತು ಅವರ ಯುವ ಮಿತ್ರರು ಮತ್ತು ಅವರ ಜೊತೆ ಇರುವಂತಹ ಇಡೀ ತಂಡ ಯಾವಾಗ್ಲೂ ಅವ್ರ ಜೊತೆ, ಚಿಕ್ಕಬಳ್ಳಾಪುರದ ಜನತೆ ಜೊತೆ ಇರುತ್ತೆ ಅಂತ ನಾನು ಈ ಮುಖಾಂತರ ಹೇಳಕ್ ಇಷ್ಟ. ಜಿಲ್ಲೆ ಪರವಾಗಿ ಏನು ನಮ್ಮ ಜಿಲ್ಲೆಗಳನ್ನ ಬರಗಾಲ ಪೀಡಿತ ಜಿಲ್ಲೆಗಳು ಅಂತ ಹೇಳಿ ವಿಶೇಷ ಅನುದಾನಗಳನ್ನ ತಂದು ಜನಗಳ ಜೊತೆ ನಿಂತ್ಕೊಳ್ಳುವಂತಹ ಕೆಲಸವನ್ನ ಸರ್ಕಾರಗಳು, ಜಿಲ್ಲಾಡಳಿತಗಳು ಮಾಡ್ಬೇಕು. ಸಚಿವ ಪದವಿ ಅಂತೂ ತಗೊಳಕ್ಕಾಗಿಲ್ಲ ನಮ್ಮ ಶಾಸಕರುಗಳಿಗೆ. ಅಟ್ಲೀಸ್ಟ್ ಈ ಏನು ಒಂದು ಬರಗಾಲದ ಪರಿಸ್ಥಿತಿ ಇದೆ, ಇಂತಹ ಒಂದು ಪರಿಸ್ಥಿತಿಯಲ್ಲಿ ವಿಶೇಷವಾಗಿ ನನ್ನ ಕ್ಷೇತ್ರದ ಏನು MLA ಅವ್ರು ಏನಿದ್ದಾರೆ, ಇವರು ಕ್ಷೇತ್ರದಲ್ಲೇ ಠಿಕಾಣಿ ಹೂಡಿ ಇಲ್ಲೇ ಅವರು ಮನೆ ಮಾಡ್ಕೊಂಡು ಪ್ರತಿ ದಿವಸ ಜನಗಳಿಗೆ ಸಿಗುವಂತ ಕೆಲಸ ಮಾಡ್ಬೇಕು. ಪ್ರತಿ ದಿವಸನೂ ಜನಗಳ ಕಷ್ಟಗಳನ್ನ ಸ್ಪಂದಿಸುವಂತ ಕೆಲಸ ಮಾಡ್ಬೇಕು. ಆಗ ಮಾತ್ರ ಜನಗಳು ತಮ್ಮನ್ನ ಆಯ್ಕೆ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಇರುತ್ತೆ. ಇಲ್ಲ ಅಂತಂದ್ರೆ ತಾವು ಯಾವಾಗೋ ತಿಂಗಳಿಗೋ 2 ತಿಂಗಳಿಗೋ ಪಿಕ್ನಿಕ್ ಬಂದು ಇಲ್ಲೇನೋ ಒಂದಷ್ಟು ಯೂಟ್ಯೂಬ್ಗಳಲ್ಲಿ ತೋರಿಸಿ ಮತ್ತೆ ವಾಪಸ್ ಹೋಗೋದು ಜನಗಳಿಗೆ ಮಾಡುವಂತ ಅನ್ಯಾಯ, ಪ್ರಜಾಪ್ರಭುತ್ವಕ್ಕೆ ತಾವು ಮಾಡ್ತಾ ಇರುವಂತ ಅವಮಾನ. ಸೊ ದಯವಿಟ್ಟು ವಿಶೇಷವಾಗಿ ನನ್ನ ಕ್ಷೇತ್ರದ ಶಾಸಕರಲ್ಲಿ ಮನವಿ ಮಾಡ್ತೀನಿ, ಇಲ್ಲೇ ಬಂದು ದಯವಿಟ್ಟು ಇಲ್ಲಿ ಮನೆ ಮಾಡ್ಕೊಂಡಿರಿ, ಎಲ್ಲರಿಗೂ ಸಿಗಿ, ಜನಗಳಿಗೆ ಒಂದು ಆತ್ಮವಿಶ್ವಾಸ ತುಂಬುವಂತ ಕೆಲಸ ಮಾಡಿ ಅಂತ ಇಲ್ಲಿ ಮಾತಾಡೋಣ.